ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರೇನ? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ನಾಷ್ಟಕ್ಕೆ ನಾನು ದೋಸೆ ಜೊತೆ ಬಟಾಟಿ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ ಮಾಡ್ಬೇಕಂತೇಳಿ ರೆಡಿ ಮಾಡ್ಕೊಳಕತ್ತಿದ್ದೀನಿ ನೋಡ್ರಿ. ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ಬಿಟ್ಟಿದ್ದೀನಿ, ಹಿಂಗಾಗಿ ಇಷ್ಟು ಗಡಿಬಿಡಿ ಆಕತ್ತೈತ್ಲ. ಅದ್ರಾಗ ನಮ್ಮ ಮನೆಯವರು ಜಲ್ದಿ ಮಾಡು ಟೈಮ್ ಆಗೈತಿ, ಯಾವಾಗ ಮಾಡಿಕೊಡಕ್ಕೆ ನೀನು, ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತೇಳಿ ಅನ್ನಕತ್ತಿದ್ರು. ಹಿಂಗಾಗಿ ಫುಲ್ ಟೆನ್ಷನ್ ಇತ್ತು. ಹಿಂಗಾಗಿಬಿಟ್ಟು ಪಟ್ ಅಂತ ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ದೀನಿ. ಅವರು ನಮ್ಮ ಮನೆಯವರು ಜಲ್ದಿನೇ ಲೇಟ್ ಮಾಡಿ ಹಾಕೊಂಡ್ಯಾರು. ಈಗ ಪೂಜೆ ಮಾಡಾಕತ್ತಾರು. ಬೆಳಗ್ಗೆ ಲೇಟ್ ಮಾಡಿ ಎದ್ಬಿಟ್ರೆ ರೀ ಹಿಂಗೆ ಆಗುತ್ತೆ ನೋಡ್ರಿ. ಮನು ಇದ್ರೆ ಎದ್ದು ಕರಾಟೆ ಕ್ಲಾಸಿಗೆ ಹೋಗ್ಯಾನು, ಏನೋ ಸ್ವಲ್ಪ ಅಲ್ಲಿ ಕೆಲಸ ಆಯ್ತಂತ ಹಿಂಗಾಗಿ ಹೋಗ್ಯಾನು. ಅದಕ್ಕೂ ಭಯ ಹಾಕತ್ತಾರು. ಯಾಕಂದ್ರೆ ಮನು ಇದ್ರೆ ಗಾಡಿ ಒಯ್ದ ಅಂದರೆ ಇವರು ಅಜ್ಜಾಗ ನಾಷ್ಟ ಕೊಟ್ಟು ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ. ಹಿಂಗಾಗಿ ಇನ್ನು ಗಾಡಿನೂ ತರದಾಗ್ಯಾನು, ಮತ್ತು ನೀ ಇದ್ರೆ ಜಲ್ದಿ ನಾಷ್ಟ ಮಾಡಿಲ್ಲ ಹಿಂಗಾಗಿ ಅಂತ ಅನ್ನಕತ್ತಿದ್ರು. ಹಿಂಗಾಗಿ ತೀರಾ ಬಿಸಿ ಆಗಿತ್ತು. ಮತ್ತು ಸಂಬಂಧಿಕರು ಹೆಂಗಿರ್ತಾರೆ ಗೊತ್ತೇಂದ್ರೆ ಅದ್ರೊಳಗನ ನಮ್ದೊಂದು ಇಷ್ಟಿರಲಿ ಅಂತೇಳಿ ಟೆನ್ಷನ್ ಕೊಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಿಂಗಾಗಿ ಆದಷ್ಟು ತಲೆ ಬಿಸಿ ಆಗಿತ್ತು. ಇವರು ಅವ್ರು ಹಿಂಗಾಗಿ ಸಂಬಂಧಿಕರು ಹೆಂಗಾಗಿತ್ತು ಗೊತ್ತೇಂದ್ರೆ ಈಗ ಅವಶ್ಯಕತೆ ಇದ್ದಾಗ ಮಾತ್ರ ನಮ್ಮನ್ನು ಫೋನ್ ಮಾಡೋದು, ಮತ್ತಷ್ಟು ಟೆನ್ಷನ್ ಕೊಡೋದು, ಹಿಂಗೆ ಮಾಡ್ತಾರೆ. ಅದಕ್ಕೇನು ಮಾಡೋಕ್ಕಾಗಂಗಿಲ್ಲ ರೀ. ಇಂಥ ಸಂಬಂಧಿಕರನ್ನ ಏನಪ್ಪ ಈ ರೀತಿ ಟೆನ್ಷನ್ ಕೊಡ್ತಾರಂತ ಅನ್ಸುತ್ತೆ. ಬರೀ ಅವಶ್ಯಕತೆ ಮಾತ್ರ ನೆನಪು ಮಾಡ್ಕೊಳ್ಳೋದ್ರಿ. ಅವಶ್ಯಕತೆ ಇಲ್ಲ ಅಂದ್ರೆ ನಾವು ಬದುಕಿವೋ ಇಲ್ಲೋ ಏನೋ ವಿಚಾರ ಮಾಡೋಕ್ಕೆ ಹೋಗಂಗಿಲ್ಲ. ಮತ್ತು ಎಷ್ಟೇ ಒಳ್ಳೆ ಕೆಲಸ ಮಾಡಿರಿ, ಎಷ್ಟೇ ಹೆಲ್ಪ್ ಮಾಡಿರಿ, ಅದು ಮತ್ತೊಂದು ಸಲ ಅದು ಇಲ್ಲ ಅಂದ ತಕ್ಷಣ ಏನು ಮಾಡಿಬಿಡ್ತಾರೆ ಗೊತ್ತೇನ್ರಿ, ಅದು ಏನೂ ಮಾಡೇ ಇಲ್ಲ ಇವರು, ಯಾವತ್ತೂ ನಮಗೇನು ಹೆಲ್ಪ ಮಾಡಿಲ್ಲ, ನಮಗೇನು ಸಹಾಯನೇ ಮಾಡಿಲ್ಲ ನಂಗೆ ಅವ್ರ ಮಾತಿನ ಧಾಟಿ ಆ ಥರ ಇರ್ತೈತಿ. ಅದಕ್ಕೆ ನನಗೆ ಅನ್ಸುತ್ತೆ ಯಾರು ಬೇಕಾಗಿಲ್ಲಪ್ಪ, ಯಾರೂ ಇಲ್ಲ ಜಾಗದಾಗ ಹೋಗಿ ಎಲ್ಲರೂ ಕುಂತು ಬಿಡ್ಬೇಕು ನೋಡು ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗ್ಬಿಡ್ತೈತಿ. ಬಟ್ ಏನೂ ಮಾಡೋಕ್ಕಾಗಂಗಿಲ್ಲ ರೀ. ಮತ್ತು ಅನ್ನೋರಿಗೆ ಏನು ಮಾಡೋಕ್ಕಾಗುತ್ತಾ, ಅದನ್ನೇ ತಲೆ ಬಿಸಿ ಆಗ್ಬಿಟ್ಟಿತ್ತು. ನಮ್ಮ ಮನೆಯವ್ರಿಗೆ ಅದನ್ನೇ ಅನ್ನಕತ್ತಿದ್ದೆ, ನೀವಿದ್ರೆ ಹಂಗೆ ಮಾಡ್ತೀರಿ, ಅವ್ರು ಇದ್ರೆ ಹಂಗೆ ಮಾಡ್ತಾರೋ, ಮನು ಇದ್ರೆ ಹಿಂಗೆ ಮಾಡ್ತಾನು ಅಂತೇಳಿ ಹಿಂಗೆ ಗಡಿಬಿಡಿ ಒಳಗೆ ಟೆನ್ಷನ್ ಆಗ್ಬಿಡ್ತೈತ್ರಿ. ತೀರಾ ಒಬ್ರ ಮೇಲೆ ಒಬ್ಬರು ಅನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ರಲ್ಲೋ ಅದೇ ನಮ್ಮದೇ ತಪ್ಪು ಅನ್ನೋರ್ಗತ್ಲೇ ಮಾತಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೋ. ಹಿಂಗಾಗಿ ಭಾಳ ತಲೆ ಬಿಸಿ ಆಗಿಬಿಟ್ಟಿತ್ತು. ಬೆಳಗ್ಗೆ ರೀ ಲೇಟ್ ಮಾಡಿ ಎದ್ದಿದ್ದಷ್ಟು ಟೆನ್ಷನ್ ಆಗ್ಬಿಟ್ಟಿತ್ತು. ಅದಕ್ಕಂತ ಪಟ್ ಅಂತ ಅಡುಗೆ ಮಾಡಾಕತ್ತಿದ್ದೆ, ಬಟಾಟಿ ಪಲ್ಯ ಮಾಡಾಕತ್ತಿದ್ದೆ. ನಮ್ಮ ಮನೆಯವ್ರಿಗೆ ಅನ್ನಕತ್ತಿದ್ದೆ, ಚಟ್ನೀರು ಮಾಡಿರಿ ನೀವು, ಲೇಟ್ ಆಗುತ್ತೆ, ನಾನು ಪಲ್ಯಕ್ಕಷ್ಟು ಒಗ್ಗರಣೆ ಹಾಕ್ತೀನಿ. ತನೂ ಇದ್ರೆ ಉಳ್ಳಾಗಡ್ಡಿ ಕಟ್ ಮಾಡಿ ಬಟಾಟಿ ಸುಲ್ದು ಇಟ್ಟು ಹೋಗಿದ್ಲ ರೀ. ನಾನೀಗ ಬಂದ್ಕಿಸಿಂದ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಮಾಡಾಕತ್ತೀನಿ ನೋಡ್ರಿ. ಹಾಗೆ ಆಗ್ತೈತಿ. ಏನು ಮಾಡೋಕ್ಕಾಗಂಗಿಲ್ಲ ರೀ. ಸಂಬಂಧಿಕರೊಳಗೆ ಹಿಂಗೆ ಟೆನ್ಷನ್ ಕೊಡ್ತಾರಲ್ರಿ. ಎಷ್ಟು ಮಾಡಿದ್ದೀನಿ ನಾನು, ಎಲ್ಲರಿಗೂ ಮಾಡಿದ್ದೀನಿ, ಒಳಗಿನವ್ರಿಗೆ ಮಾಡಿದ್ದೀನಿ, ಹೊರಗಿನವ್ರಿಗೆ ಮಾಡಿದ್ದೀನಿ. ಫಸ್ಟ್ ಅಂತೂ ನಮ್ಮ ಮನೆ ಹಾಸ್ಪಿಟ್ಲ್ ಹತ್ರ ಇತ್ತು ರೀ. ಅದು ನಮ್ಮ ಊರನ್ನವ್ರಿಗೆ ಸದ್ಯಕ್ಕೆ ನಮ್ಮ ರಿಲೇಷನ್ಸ್ ಇದ್ದದಕ್ಕೆ ಎಲ್ಲರಿಗೂ ಬಂದವ್ರಿಗೆಲ್ಲ ಡಬ್ಬಿ ಮಾಡಿ ಕೊಟ್ಟೋದು, ಅವ್ರಿಗೆ ಬಂದವ್ರು ಜಳಕ ಮಾಡಿಸೋದು. ಅಂದ್ರೆ ಹಾಸ್ಪಿಟ್ಲಿಗೆ ಬಂದಿರ್ತಾರೋ ಜಳಕ ಮಾಡಿಸಿ ಅವ್ರಿಗೆ ಡಬ್ಬಿ ಎಲ್ಲ ಕಟ್ಟಿ ಕೊಟ್ಟಿರ್ತೀವಿ. ಅವರೇ ನಾವು ಹೋಗ್ಬಿಟ್ರೆ ಬರೀ ಒಂದು ಕಪ್ ಚಹಾ ಕುಡಿರಿ ಅಂತ ಅನ್ನಂಗಿಲ್ಲ. ಅವಾಗ ಹಿಡ್ಕೊಂಡು ನನಗೆ ಸಿಕ್ಕಾಪಟ್ಟೆ ಬೇಜಾರು ಆಗ್ತೈತಿ. ಅಂದ್ರೆ ಈಗ ಒಂದು 2-3 ವರ್ಷದಿಂದ ಅದು ಏನು ಕೊರೋನಾ ಬಂತಲ್ರಿ, ಅವಾಗ ಹಿಡ್ಕೊಂಡು ಪೂರ್ತಿಯಾಗಿ ಕಮ್ಮಿ ಆಗೈತಿ. ಆದರೆ ಸ್ವಲ್ಪ ಭಾಳ ಕ್ಲೋಸ್ ಇದ್ದವ್ರು ಏನಂತ ಸಂಬಂಧಿಕರು ಹೆಂಗೆ ಗೊತ್ತೇ ಅಂದರೆ ಅವಶ್ಯಕತೆ ಮಾತ್ರ ಫೋನ್ ಹಚ್ಚೋದು, ಕೇಳೋದು. ಅದನ್ನ ಅಕಸ್ಮಾತ್ ಇಲ್ಲ ಅಂತ ಅಂದ್ಬಿಟ್ರೆ ಏನು ಮಾಡ್ಬಿಡ್ತಾರೋ ನಮ್ಮೆಲ್ಲ ಉಬ್ಕೊಂಬಿಡೋದು, ಹೆಂಗಾರ ಮಾತಾಡೋದು, ಆಯ್ತು ಇಡ್ತೀನಿ ಹಿಂಗೆ ಮಾತಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೋ. ಅದೇ ವಿಷಯಕ್ಕೆ ಅದೇನು ಇಂಥವ್ರಂತ ಹೇಳೋದು ಬೇಡ ರೀ. ಆದರೆ ಬೇಜಾರಾಯ್ತಾ, ಅದಕ್ಕೆ ಬೆಳಗ್ಗೆ ಎದ್ದು ಕೂಡಲೇ ಮನ್ಸಿಗೆ ಸಮಾಧಾನ ಇರಲ್ಲ. ಈ ರೀತಿ ಅಂದ್ಬಿಟ್ರೆ ಬೇಜಾರಾಗ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ, ಹೋಲ್ ಬಿಡ್ರಿ. ಎಲ್ಲ ಇದ್ರೊಳಗೆ ಇದ್ದೇ ಇರ್ತಾರೋ. ಹೊರಗಿನವರು ಇನ್ನೂ ಬೆಟ್ರ್ ರೀ, ಭಾಳ ಕ್ಲೋಸ್ ಭಾಳ ಒಳಗಿನವ್ರು ಏನಿರ್ತಾರಲ್ಲ, ಇದೇ ರೀತಿ ಮಾಡೋದು. ಅವಶ್ಯಕತೆಗೆ ಮಾತ್ರನೇ ಯೂಸ್ ಮಾಡ್ಕೊಳ್ಳೋದು. ನಮಗೂ ಒಂದು ಸಂಸಾರ ಐತಿ, ನಮಗೂ ಫೀಲಿಂಗ್ಸ್ ಐತಿ ಅಂತ ಅರ್ಥನೇ ಮಾಡ್ಕೊಳಂಗಿಲ್ಲ. ಅದಕ್ಕಂತೇಳಿ ಬೇಜಾರಾಗುತ್ತೆ. ಆಲ್ಮೋಸ್ಟ್ ಎಲ್ಲರ ಜೀವನದೊಳಗೆ ಹಿಂಗೆ ಇದ್ದಿರ್ತಾವ್ರಿ. ಒಳ್ಳೆಯವ್ರಿಗೆ ಕಾಲ ಇಲ್ಲೀಗ. ಯಾರು ಜಾಸ್ತಿ ಒಳ್ಳೇದು ಮಾಡೋಕೆ ಹೋಗ್ತಾರಲ್ಲ ಅವ್ರಿಗೇ ಚುಚ್ಚಿ ಮಾತಾಡೋದು, ಮತ್ತು ಏನು ನಮ್ಮದೇ ತಪ್ಪು ಅನ್ನೋರ್ಗತ್ಲೆ ಮಾತಾಡೋದು, ಮತ್ತು ಎಷ್ಟೇ ಒಳ್ಳೇದು ಮಾಡಿದ್ರು ನೆನಪಿಟ್ಕೊಳ್ಳೋದಿಲ್ಲ ರೀ. ಅದನ್ನ ನೆನಪು ಹಾರ್ಬಿಟ್ಟು ಒಂದು ಸಲ ಅದು ಇಲ್ಲ ಅಂದ್ಬಿಟ್ರೆ ಆಯ್ತು ಹಂಗೈತೆ ಹಿಂಗೈತೆ ಅಂತೇಳಿ ಅಷ್ಟಕ್ಕನ ಉಳ್ಕೊಂಬಿಡೋದು. ಈ ರೀತಿ ಮಾಡ್ತಾರೋ. ಏನು ಮಾಡೋಕ್ಕಾಗಲ್ಲ, ಹೋಲ್ ಬಿಡ್ರಿ. ಈಗ ನಮ್ಮ ಮನೆಯವ್ರು ಚಟ್ನಿ ಮಾಡಾಕತ್ತಾರೆ ನೋಡ್ರಿ. ಅದು ಚಟ್ನಿ ಮಾಡೋದು ಎಡವಟ್ಟು. ನಾನು ಈ ಕಡೆ ಪಲ್ಯ ಮಾಡಾಕತ್ತಿದ್ದೀನಿ. ಚಟ್ನಿಗೆ ಏನು ಮಾಡ್ಯಾರು, ಉಪ್ಪು ಹಾಕಿಲ್ಲ, ಹಾಗೆ ರುಬ್ಬ್ಯಾರು. ಮತ್ತು ಸ್ವಲ್ಪ ಅದಕ್ಕೆ ಮೊಸರೇ ಹುಣಸೆ ಹಣ್ಣೆ ಹಾಕಬೇಕಿತ್ತು, ಅದನ್ನೂ ಹಾಕಿಲ್ಲ. ಅವರು ಅಂತ ಹಿಂಗೆ ಮಾಡ್ತಾರೆ. ಏನಾದ್ರು ಕೆಲಸ ಹೇಳಿಬಿಟ್ರೆ ಒಟ್ಟು ಅವಸರು ಮಾಡೋದು, ಎಡವಟ್ಟು ಮಾಡಿಡೋದು, ಮತ್ತು ಡಬಲ್ ಕೆಲಸ ಮಾಡೋದು.
ಅದನ್ನೊಂದು ಚೂರ ಬೇಯಿಸ್ಕೊಂಡ್ರು ನೀವು ಯಾವಾಗಲೂ ಹಿಂಗೆ ಮಾಡ್ತೀರಿ ಅಂತೇಳಿ ಸ್ವಲ್ಪ ಹುಣಸೆ ಹಣ್ಣರೆ ಮತ್ತು ಸ್ವಲ್ಪ ಏನಂತಾರು ಮೊಸರೇ ಹಾಕಿಬಿಟ್ರೆ ಸ್ವಲ್ಪ ಟೇಸ್ಟ್ ಆಗುತ್ತೆ ರೀ ಅದು ಏನು ಹುಳಿ ಹಾಕ್ಲಿಕ್ಕೆ ಟೇಸ್ಟ್ ಆಗಂಗಿಲ್ಲ. ಅದಕ್ಕಂತ ಸ್ವಲ್ಪ ಮೊಸರು ಹಾಕಿ ಕೊಡೋಣ ಅಂತೇಳಿ ಮೊಸರು ಹಾಕಕತ್ತಿದ್ದೀನಿ ನೋಡ್ರಿ. ಮತ್ತು ಅದು ಏನು ಮಾಡಿಬಿಟ್ಟಾರೋ ಫುಲ್ ನೀರು ಹಾಕಿಬಿಟ್ಟಾರೋ. ನಮ್ಮ ಮನಗಿದ್ರೆ ಗಟ್ಟಿ ಚಟ್ನಿ ಅಂದರೆ ಇಷ್ಟ ಆಗ್ತೈತಿ, ಅದಕ್ಕೆ ಸ್ವಲ್ಪ ಕೊಬ್ಬರಿನ ಜಾಸ್ತಿ ಹಾಕಿದ್ದೆ ನಾನು. ಫುಲ್ ನೀರು ಹಾಕಿಟ್ಟು ಅಳಸು ಮಾಡಿಬಿಟ್ಟಾರೋ. ನೀರು ಹಾಕಿ ಜಾಸ್ತಿ ಹಾಕಿರಂದ್ರೆ ಮತ್ತೊಂದು ಸ್ವಲ್ಪ ಪುಟಾಣಿ ಹಾಕಿ ರುಬ್ಬಿದ್ರು. ಇನ್ನು ಮತ್ತು ಉಪ್ಪು ಹಾಕಿರಿ ಅಂದ್ರೆ ಅಂದು ಇಲ್ಲ ಅಂತಂದ್ರು. ಮತ್ತು ಉಪ್ಪು ಹಾಕಿದೆ, ಆಮೇಲೆ ಮೊಸರು ಹಾಕಿದೆ. ಹಿಂಗೆ ಎಡವಟ್ಟು ಕೆಲಸ ಮಾಡ್ತಾರೆ ನೋಡ್ರಿ. ಇನ್ನು ಬೈದು ಬಿಡ್ರೆ ಸುಮಾರು ಇರ್ತಾರೆ ನಮ್ಮ ಮನೆಯವ್ರು ಒಂದು ಒಪ್ಪತ್ತಿಗೆ. ಆದರೆ ರಿಲೇಷನ್ ಹೆಂಗೆ ಓದ್ದೆ ಅಂದರೆ ಏನೋ ಅನ್ನಪ್ಲೇನೂ ಇರಲ್ಲ, ಏನೋ ನುಂಗಾಪ್ಲೇನೂ ಇರಲ್ಲ, ಅದೇನೋ ಅಂತಾರಲ್ಲ, ಅದು ಹೊಟ್ಟೆಗೆ ಇಟ್ಕೊಂಡು ನೋವು ಪಡೋದಷ್ಟೇ ಆಗ್ಬಿಡ್ತೈತಿ. ಈಗ ನಮ್ಮನು ಅಷ್ಟೇ ಎಣ್ಣೆ ಇದ್ದಿತ್ತಿಲ್ಲ ರೀ, ಎಣ್ಣೆ ತೊಗೊಂಡು ಬಂದ. ಮತ್ತು ಅದೇನು ಅಂತಾರಲ್ಲ ಗಡಿಬಿಡಿ ಒಳಗೆ ಅದೊಂದು ಪ್ರಾಬ್ಲಮ್ ಕೊಟ್ಬಿಡ್ತೈತಿ. ಎಣ್ಣೆ ಮುಗ್ದಿತ್ತ, ಹೀಗಾಗಿ ಅದೇನೋ ಮಿಡಲ್ ಕ್ಲಾಸ್ ಜೀವನ ಅಂದರೆ ಹಿಂಗೆ ನೋಡ್ರಿ. ಒಂದು ಸಹಿಸ್ಕೊಂಡ್ರೆ ಮತ್ತೊಂದು ಪ್ರಾಬ್ಲಮ್ ಸೃಷ್ಟಿ ಆಗ್ಬಿಡ್ತೈತಿ. ಮತ್ತು ದೋಸೆ ಹಾಕಕ್ಕೆ ಹೋದೆ, ದೋಸೆನೂ ಸರಿ ಹೇಳಿಲ್ಲ. ಆಯ್ತು ತಗೋರಪ್ಪ ಜೀವನ ನೋಡಿ ಅಂಥೇಳಿ ಸ್ವಲ್ಪ ಬೇಜಾರಾಯಿತು. ಅದೇನು ಹಂಗೆ ಇದ್ದಿದ್ದೆ ರೀ. ಈಗ ಎಲ್ಲರಿಗೂ ನಾಷ್ಟಕ್ಕೆ ಹಾಕಿ ಕೊಟ್ಟಿದ್ದೆ. ಅವತ್ತು ಬೆಳಗ್ಗೆ ಅಂತೂ ವಿಡಿಯೋ ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ. ಈಗ ಸಂಜೆಗೆ ನಮ್ಮ ತನು ಇದ್ರೆ ಹಂಗೆ ಹಿಟ್ಟು ಕಲ್ಸಾಕತ್ತಾರೆ. ಅಡುಗೆ ಮಾಡೋಕ್ಕೆ ಮನಸ್ಸು ಇದ್ದಿತ್ತಿಲ್ಲ. ಆ್ಯಕ್ಚುಲಿ ನಮ್ಮ ಮನೆಯವ್ರು ಬಂದುಬಿಟ್ಟು ಅಜ್ಜಾಗ ಡಬ್ಬಿನೇ ಕೊಟ್ಟಿಲ್ಲ, ಬೆಳಗ್ಗೆ ಸ್ವಲ್ಪ ದೋಸೆನೇ ಕೊಟ್ಟಿದ್ದು. ಈಗ ಮತ್ತೆ ಏನಾರು ಮಾಡಬೇಕಿಲ್ಲ ಅಂತಂದರು. ಮತ್ತು ಸಿಟ್ಟಿಗೆ ಬಂದಿದ್ದೆ, ಅದಕ್ಕೆ ನಮ್ಮ ತನು ಹಿಟ್ಟು ಕಲ್ಸಾಕತ್ತಾಳು. ಈ ಕಡೆ ಅನ್ನ ಅಷ್ಟು ನಿನ್ನೆ ಸಂಜೆ ಮಾಡಿದಿತ್ತು ರೀ ಅನ್ನ. ಅದು ಹಂಗೆ ಇಟ್ಬಿಟ್ರೆ ಅದು ಜಲ್ದಿ ಹಾಳಾಗುತ್ತಲ್ಲ. ಸ್ವಲ್ಪ ತೆಳಗೆ ನೀರು ಹಾಕಿ ಈ ರೀತಿ ಇಟ್ಬಿಟ್ರೆ ಅದು ಹಾಳಾಗಂಗಿಲ್ಲ ಅಂತೇಳಿ ಈ ರೀತಿ ಇಟ್ಟಿದ್ರಿ. ಈಗ ಸ್ವಲ್ಪ ಒಗ್ಗರಣೆ ಹಾಕ್ಬೇಕಂತೇಳಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಈಗ ಚಪಾತಿ ಮಾಡ್ತೀನಿ. ಮತ್ತು ಒಂದೆರಡು ಬದ್ನಿಕಾಯಿ ಹಾಕಿಬಿಟ್ಟು ಭರ್ತಾ ಮಾಡ್ಕೋಬೇಕಂತೇಳಿ. ಈಗೇನು ಪಲ್ಯ ಗಿಲ್ಲೆ ಮಾಡೋಕೆ ನನಗೆ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ ಮತ್ತು ಮನಸ್ಸು ಇಲ್ಲ. ಹೀಗಾಗಿ ನಮ್ಮ ತನು ಹಿಟ್ಟು ಕಲಿಸ್ಕೊಡ್ತಾಳೆ. ನಾನು ಬದ್ನಿಕಾಯಿ ಭರ್ತಾ ಮಾಡ್ಕೊತೀನಿ ರೀ. ಅದು ಬದ್ನಿಕಾಯಿ ಸುಡ್ದೇನೆ ಪಟ್ ಅಂತೇಳಿ ಒಂದು 3-4 ನಿಮಿಷ ಒಳಗಡೆ ಮಾಡ್ಕೊಂಡ್ಬಿಡ್ತೀನಿ. ಭಾಳ ಈಜಿ ಮಾಡ್ಕೊಳ್ಳೋದು. ಸ್ವಲ್ಪ ಇದೇ ಸಲ ಫಸ್ಟ್ ಟೈಮ್ ಈ ರೀತಿ ಮಾಡೋಕತ್ತಿದ್ರಿ. ಡಿಫ್ರೆಂಟಾಗಿರುತ್ತೆ, ಟೇಸ್ಟ್ನಾಗಿರುತ್ತೆ. ನಮಗಂತೂ ಟೇಸ್ಟ್ ಆಗಿತ್ತು. ಅದನ್ನೇ ಸುಟ್ಬಿಟ್ಟು ಮಾಡೋದು ಲೇಟ್ ಆಗುತ್ತೆ. ಈ ರೀತಿ ಮಾಡಿಬಿಟ್ರೆ ಹೆಂಗಾಗುತ್ತೆ ನೋಡೋಣ ಅಂತೇಳಿ ನಾನು ಟ್ರೈ ಮಾಡಿದ್ದು. ಬಟ್ ಭಾಳ ಟೇಸ್ಟ್ ಆಗಿತ್ತು ರೀ. ಇನ್ನೊಂದ್ಸಲ ನೆಕ್ಸ್ಟ್ ಟೈಮ ಇದೇ ರೀತಿ ಮಾಡಿ ಮಮ್ಮಿ ಅಂತೇಳಿ ನಮ್ಮ ಮನು ಹೇಳಿ ಅಂದರೆ ಅಷ್ಟು ಮಸ್ತಾಗಿತ್ತು. ಈಗ ಬದ್ನಿಕಾಯಿ ಭರ್ತಾ ಮಾಡ್ಕೊಳಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಒಂದೆರಡು ಬದ್ನಿಕಾಯಿ ತೊಗೊಂಡ್ಬಿಟ್ಟು ದಪ್ಪದಾಗಿ ಕಟ್ ಮಾಡ್ಕೋಬೇಕ್ರಿ. ಭಾಳ ಸಣ್ಣದಾಗಿ ಏನು ಮಾಡ್ಕೋದು ಬೇಕಾಗಿಲ್ಲ. ಒಂದು 4-5-6 ಭಾಗ ಮಾಡಿಬಿಟ್ಟು ಇಟ್ಕೋಬೇಕ್ರಿ. ಮಾಡಿಟ್ಟು ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈಗೆಲ್ಲ ಬದ್ನಿಕಾಯಿನ ಕಟ್ ಮಾಡಿ ಈ ರೀತಿ ಇಟ್ಕೊಂಡಿದ್ದೀನಿ ನೋಡಿರಿ. ಈಗ ಬದ್ನಿಕಾಯಿ ಹುರ್ಕೊತೀನಿ. 1 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿಬಿಟ್ಟು ಬದ್ನಿಕಾಯಿ ಮೆತ್ತಗಾಗಷ್ಟು ಹುರ್ಕೋಬೇಕ್ರಿ, ಅಂದ್ರೆ ಮೆತ್ತಗಾಗೋ ತನಕ. ಅದಕ್ಕೊಂದು 2 ನಿಮಿಷ ಟೈಮ್ ಹಿಡಿತೈತಿ ಅಷ್ಟೇ ರೀ. ಆಮೇಲೆ ಈ ಕಡೆ ಒಂದು 2-3 ನಿಮಿಷ ಒಳಗಡೆ ಬದ್ನಿಕಾಯಿ ಭರ್ತಾ ಮಾಡ್ಕೊಂಬಿಡ್ಬೋದು. ಈಗ ಬದ್ನಿಕಾಯಿ ಹಾಕಿ ಹುರ್ಯಾಕೆ ಇಟ್ಟಿದ್ದೀನಲ್ರಿ, ಚಲೋ ಹೊತ್ನಾಗ ಹುರ್ಕೋಬೇಕು. ಅವು ಏನಂತಾರೆ ಬದ್ನಿಕಾಯಿ ಎಲ್ಲ ಮೆತ್ತಗಾಗಬೇಕ್ರಿ, ಮ್ಯಾಶ್ ಆಗೋಷ್ಟು ಮೆತ್ತಗಾಗಬೇಕು. ಸುಡೋಕ್ಕಿಂತ ಈ ರೀತಿ ಮಾಡ್ಕೋದು ಬೆಸ್ಟ್ ನೋಡಿರಿ. ಅಂದರೆ ಸುಡೋಕೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತೈತಿ. ಅದನ್ನ ಬದ್ನಿಕಾಯಿ ಈ ಕಡೆ ಹುರಿಯೋ ಮಟ್ಟ ನಾನು ಒಂದು ಟೊಮೆಟೊ, ಒಂದು ಉಳ್ಳಾಗಡ್ಡಿ, ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಅಂದರೆ ಜಲ್ದಿ ಆಗ್ಬಿಡ್ತೈತಿ. ಆಲ್ರೆಡಿ ಬೆಳಗ್ಗೆನೂ ಜಲ್ದಿ ಆಗೈತಿ, ಲೇಟ್ ಆಗೈತಿ. ಈಗೂ ಲೇಟ್ ಆಗೈತಿ ರೀ. ಮಾಡೋಕೆ ಮನಸ್ಸಿದ್ದಿಲ್ಲ ಅಂದ್ರೆ ಹಿಂಗೆ ಆಗ್ತೈತಿ ನೋಡಿರಿ. ಈಗ ಬದ್ನಿಕಾಯಿ ಎಲ್ಲ ಹುರಿದಾವಲ್ರಿ, ಬದ್ನಿಕಾಯಿನ ತೆಗೆದು ಇಡ್ತೀನಿ. ತೆಗೆದು ಇಟ್ಬಿಟ್ಟು ಮ್ಯಾಶ್ ಮಾಡ್ಕೊತೀನಿ ರೀ. ಈಗ ಉಳ್ಳಾಗಡ್ಡಿ, ಟೊಮೆಟೊ, ಕೊತ್ತಂಬರಿನೂ ಕಟ್ ಮಾಡಿ ಇಟ್ಟಿದ್ದೀನಿ. ನಾನಿಲ್ಲಿ ಮ್ಯಾಶರ್ಲೇ ಮ್ಯಾಶ್ ಮಾಡ್ಕೊತೀನಿ ರೀ. ನೀವು ಮ್ಯಾಶರ್ ಇದ್ದಿತ್ತಿಲ್ಲ ಅಂದ್ರೆ ಕಲಿ ಒಳಗೆ ನಾವು ಫಸ್ಟೆಲ್ಲ ಹೆಂಗೆ ಕುಟ್ತಿದ್ರಲ್ಲ ನಮ್ಮ ಅಜ್ಜಿ ಕಾಲದಾಗತ್ತೆ ಆ ರೀತಿ ಕುಟ್ಕೊಂಡ್ರೂ ಬರ್ತೈತ್ರಿ. ನಾನಿಲ್ಲಿ ಈ ರೀತಿ ಮ್ಯಾಶ್ ಮಾಡಾಕತ್ತೀನಿ ನೋಡಿರಿ. ಅದು ಕುಟ್ಟೋ ಕಲ್ಲಿದ್ರೆ ತೊಳಿಬೇಕು, ಮತ್ತು ಅದ್ರಾಗೆಲ್ಲ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತೇಳಿ ಇದ್ರೊಳಗೆ ಎಲ್ಲ ಮ್ಯಾಶ್ ಮಾಡಿ ಕಟ್ ಮಾಡಿ ಇಟ್ಟಿದ್ದ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಮತ್ತು ಒಂದು 1/4 ಚಮಚದಷ್ಟು ಜೀರಿಗೆ ಪುಡಿ, 1/4 ಚಮಚದಷ್ಟು ಧನಿಯಾ ಪುಡಿ ರೀ. ಸ್ವಲ್ಪ ಕ್ವಾಂಟಿಟಿ ಒಳಗೆ ಐತಲ್ರಿ, ಅದಕ್ಕಂತ ಸ್ವಲ್ಪ ಹಾಕಿದ್ದು. ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಕೆಂಪು ಖಾರದ ಪುಡಿ ರೀ. ಮತ್ತು 1 ಚಮಚದಷ್ಟು ಎಣ್ಣೆ ಹಾಕಿ ಒಂದು ಗಡ್ಡಿ ಬೆಳ್ಳುಳ್ಳಿ ಕುಟ್ಟಿ ಹಾಕ್ಬೇಕ್ರಿ. ನೀವು ಕಟ್ ಮಾಡಿದ್ರೂ ಹಾಕ್ಬೋದು, ಇಲ್ಲ ಕುಟ್ಬಿಟ್ಟಾದರೂ ಹಾಕ್ಬೋದು. ಕಟ್ ಮಾಡೋದು ಲೇಟ್ ಆಗುತ್ತಲ್ಲ, ಅದಕ್ಕೆ ನಾನು ಕುಟ್ಟಿ ಹಾಕಿದ್ದೀನಿ ರೀ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. 1 ನಿಮಿಷ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯಿತು. ಮಸ್ತಾಗೆ ಬದ್ನಿಕಾಯಿ ಭರ್ತಾ ರೆಡಿ ಆಗುತ್ತೆ ನೋಡಿರಿ. ಸಿಂಪಲ್ಲಾಗಿ ಪಟ್ ಅಂತೇಳಿ ಮಾಡ್ಕೊಂಬಿಡ್ಬೋದು. ರೊಟ್ಟಿ ಚಪಾತಿಗಂತೂ ಮಸ್ತ್ ಹತ್ತೈತ್ರಿ. ಒಬ್ಬರು ಅನ್ನ ಜೊತೆ ತಿಂತಾರೆ, ಸ್ವಲ್ಪ ತುಪ್ಪ ಎಣ್ಣೆಯಾರ ಹಾಕ್ಕೊಂಡ್ಬಿಟ್ಟು. ಅದನ್ನು ಟೇಸ್ಟ್ ಹತ್ತೈತಿ. ನಾವಂತೂ ಅನ್ನ ಜೊತೆ ತಿಂದಿಲ್ಲ, ಚಪಾತಿ ಜೊತೆ ತಿಂದೀವಿ. ಭಾಳ ಮಸ್ತ್ ಹತ್ತೈತ್ರಿ. ನೆಕ್ಸ್ಟ್ ಟೈಮ್ನು ಮಾಡಂತ ಹೇಳಿ ನಮ್ಮನು ಮಾಡ್ತಿದ್ರೆ ಅಷ್ಟು ಮಸ್ತ್ ಆಗಿತ್ತು. ಮತ್ತು ಮಾಡ್ಕೋದು ಈಜಿ ಅಲ್ರಿ, ಪಲ್ಯ ಮಾಡಿದಷ್ಟೇ ಈಜಿ ಆಗ್ಬಿಡ್ತೈತಿ.
ಈಗ ಮಸ್ತಾಗಿ ಬದ್ನಿಕಾಯಿ ಬರ್ತಾ ರೆಡಿ ಆಗೈತೆ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ, ಇಷ್ಟ ಆಗುತ್ತೆ. ಪಲ್ಯ ತಿನ್ನಕ್ಕೆ ಮನ್ಸಿರಂಗಿಲ್ಲಲ್ರಿ. ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಅಂತೂ ಬದ್ನಿಕಾಯಿ ಅಂತೂ ಫೇಮಸ್ ರೀ. ಅದರೊಳಗೆ ವೆರೈಟಿ ಆಫ್ ಮಾಡ್ಬೋದು. ಈ ರೀತಿ ಬದ್ನಿಕಾಯಿ ಭರ್ತಾ ಮಾಡ್ಕೊಂಡ್ರೆ ಮಸ್ತ್ನೂ ಆಗುತ್ತೆ, ಟೇಸ್ಟ್ನೂ ಆಗುತ್ತೆ, ಮತ್ತು ಮಾಡೋದಂತೂ ಈಜಿ ನೋಡಿರಿ. ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು. ಈಗ ಎಲ್ಲ ಅಡುಗೆ ಮಾಡ್ಕೊಂಡ್ಬಿಟ್ಟು ಊಟ ಮಾಡತ್ತೀವಿ ನೋಡಿರಿ. ನಮ್ಮ ತನು ಇದ್ರೆ ಅನ್ನ ಒಗ್ಗರಣೆ ಹಾಕ್ಯಾಳು. ನಾನು ಬಾಳೆಹಣ್ಣು ಇದ್ದು ರೀ, ಸ್ವಲ್ಪ ಹಣ್ಣಾಗಿದ್ದು, ಅದಕ್ಕಂತ ಬಾಳೆಹಣ್ಣು ಸಲಾಡು ಮಾಡಿದ್ದೀನಿ. ಬದ್ನಿಕಾಯಿ ಭರ್ತಾ ಮತ್ತು ಚಪಾತಿ ಮಾಡಿದೆ. ಅಜ್ಜಾಗೂ ಡಬ್ಬಿ ಕೊಟ್ಟು ಬಂದರು. ನಮ್ಮ ಮನೆಯವ್ರು ಇವತ್ತು ಜಲ್ದಿನೇ ಹೋಗಿ ಕೊಟ್ಟು ಬಂದುಬಿಟ್ಟಾರು. ಮೊದಲೇ ಸಿಟ್ಟಿಗೆ ಬಂದಾಳ ಬಾ ಅಂತೇಳಿ ಜಲ್ದಿ ಹೋಗಿ ಕೂಡ ಬಂದರು. ಅವರು ಉಣ್ಣಕ್ಕೆ ಕೂತಾರು, ನಾವು ಊಟ ಮಾಡತ್ತೀವಿ ನೋಡ್ರಿ. ಎಲ್ಲರಿಗೆ ಪ್ಲೇಟ್ ಹಚ್ಚಿಬಿಟ್ಟು ಉಣ್ಣೋದಂತ ಊಟ ಮಾಡೋಣ ಬೇರೆ. ಮತ್ತು ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಮತ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ.